ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಮುಕಾಂಬಿಕೆಯ ದರ್ಶನ ಮಾಡಿ ಹೋಗಿದ್ದಾರೆ. ಈ ನಡುವೆ ಅನೇಕ ಒಂದು ಏನಂತಾರೆ ಗಮನಾರ್ಹ ಸಂಗತಿಗಳು ಕೂಡ ನಡೆದಿದೆ. ಸೊ ಮಾತನಾಡಿಸೋಣ. ವೈದಿಕರಂಥ ಸುರೇಶ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಇತ್ತು ಈ ಭೇಟಿ ಅಂತೇಳಿ. ಅಂದರೆ ಬೇರೆಯವರು ಬರೋದು ಕೇವಲ ರಾಜಕಾರಣಿಯಾಗಿ ಬರ್ತಾರೆ, ಇವರು ನಟ ಕಮ್ ರಾಜಕಾರಣಿ. ಆದ್ದರಿಂದ ಈ ಭೇಟಿಯ ಬಗ್ಗೆ ಸಾಕಷ್ಟು ಕುತೂಹಲ. ಒಂದು ಖಡ್ಗವನ್ನು ಕೊಟ್ಟಿದ್ದಾರೆ ಅವರು. ಆ ಖಡ್ಗ ಕೊಡುವಂಥ ಸಂಪ್ರದಾಯ ಯಾಕಿರ್ಬೋದು ನಿಮ್ಮ ಪ್ರಕಾರ ಅಂತ? ಅಂದರೆ ನೋಡಿ, ಈ ಮೊದಲು ಕತ್ತಿ ಕೊಟ್ಟಿದ್ದು ನನಗೆ ಗೊತ್ತಿದ್ದ ಹಾಗೆ ಯಾರಿಲ್ಲ. 77ನೇ ಇಸ್ವಿಲಿ MGR ಬಂದಾಗ ಅವರು ಮುಖ್ಯಮಂತ್ರಿ ಆಗುವ ಪೂರ್ವದಲ್ಲಿ ಮಧುರೈ ವೀರನ್ ನಾಡೋಡಿ ಮಣ್ಣನ್ ಅಂತ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ ಮಧುರೈ ಜನರು ಅವರಿಗೆ ಕೊಟ್ಟಿದ್ದಂತೆ. MGR ಅವರೇ ಹೇಳಿದ್ದದು. ಆವಾಗ ಅದು ಪಾಟಾಳಿ ಮಕ್ಕಳು ಅಂತ ಇದೆ ಇದರಲ್ಲಿ, ಆ ಚಿನ್ನದ ಕತ್ತಿಯಲ್ಲಿ. ಆವಾಗ ಇಲ್ಲಿ ಅವರು CM ಆಗುವಾಗ ಮೊದಲು ಇಲ್ಲಿ ಕತ್ತಿ ಕೊಟ್ಟು ಆಮೇಲೆ ಅವರು CM ಆಗಿದ್ದು. ಹಾಗಾಗಿ ಅಲ್ಲಿಂದ ಸಂಪ್ರದಾಯ. ಆ ನಂತರದಲ್ಲಿ ಸಾಮಾನ್ಯ 100 ಖಡ್ಗ ಬಂದಿರ್ಬೋದು. ಬೆಳ್ಳಿಯ ಕತ್ತಿ 100 ಬಂದಿದೆ, ಚಿನ್ನದ ಕತ್ತಿ ಒಂದು 3-4 ಬಂದಿದೆ. ಅದೊಂದು ನನ್ನ ಪ್ರಕಾರ ಒಂದು ವಿಜಯದ ಸಂಕೇತ ಇರ್ಬೋದು, ಅಥವಾ ಸಾಮಾನ್ಯ ರಾಜಕೀಯದವರಿಗೆ ಶತ್ರು ದೋಷಗಳು ಇದೆಲ್ಲ ದೃಷ್ಟಿ ಇದೆಲ್ಲ ಇರ್ತದಲ್ಲ, ಆ ಒಂದು ಶತ್ರು ಸಂಹಾರ ಸಂಕೇತ, ವಿಜಯದ ಸಂಕೇತಕ್ಕೋಸ್ಕರವಾಗಿ ಅವರು ಆ ಸಂಕಲ್ಪ ಮಾಡಿ ಕೊಟ್ಟಿರ್ಬೋದು. ಹಾಗಾಗಿ ಇವರಿಗೂ ಒಂದು MGR ಅವರು ಹೋಗಿದ್ದಾರೆ, ಅವರು ಕೊಟ್ಟಿದ್ದಾರೆ. ಭವಿಷ್ಯವಾಗಿ ಇವರು ಚುನಾವಣೆ ಪೂರ್ವದಲ್ಲಿ ಇಂಥದ್ದೊಂದು ಸಂಕಲ್ಪ ಮಾಡಿರಲಿಕ್ಕೂ ಸಾಕು. ನಿನ್ನೆ ನಾವು ಕೇಳಿದಾಗ ಏನೂ ಇಲ್ಲ ಅಂತ ಹೇಳಿದರು. ಇವತ್ತು ಬರುವಾಗ ಏನೂ ಗೊತ್ತಿರಲಿಲ್ಲ. ಒಳಗಡೆ ಪೂರ್ಣಕುಂಭ ಸ್ವಾಗತ ಮಾಡಿ ನಂತರ ದೇವರಲ್ಲಿ ಸಂಕಲ್ಪ ಮಾಡಿದ ನಂತರದಲ್ಲಿ ನಾವು ಬೆಳ್ಳಿ ಕತ್ತಿ ಕೊಡ್ತೇವೆ ಅಂತ ಹೇಳಿದರು. ಆ ನಂತರ ನಾವು ಸಂಕಲ್ಪ ಮಾಡಿದ ನಂತರ ಬೇಗ ಅವರು ಬೆಳ್ಳಿ ಕತ್ತಿಯಲ್ಲಿ ಸಮರ್ಪಣೆ ಮಾಡಿತು. MGR ಕೊಟ್ಟ ಚಿನ್ನದ ಖಡ್ಗವನ್ನು ಅವ್ರಿಗೆ ನಾವು ತೋರಿಸಿದ್ದೇವೆ. ನಾವು ನೀವೊಂದು ದಾರ ಕಟ್ಟುವುದನ್ನು ನೋಡಿದೆ, ಅದೇನು ಪದ್ಧತಿ ಇಲ್ಲಿ ಆ ಥರದ್ದು? ಅಂದರೆ ಅವರಿಗೆಲ್ಲ ಸಾಮಾನ್ಯ ರಾಜಕೀಯ ವ್ಯಕ್ತಿಗಳಿಗೆ ಎದುರಾಳಿಗಳ ಒಂದು ಈ ದೃಷ್ಟಿ ಇರ್ತದಲ್ಲ, ಆ ದೃಷ್ಟಿ ದೋಷ ಶ್ರೀರಕ್ಷಾವಾಗಿ ನಾವು ಸಾಧಾರಣ ಹಿಂದೆ ಯಡಿಯೂರಪ್ಪನವ್ರು ಕಟ್ಟಿದ್ದೇವೆ, ಕುಮಾರಸ್ವಾಮಿ ಕಟ್ಟಿದ್ದೇವೆ. ಇವರಿಗೂ ನಾವೀಗ ಇವತ್ತು ನಾವು ಕಟ್ಟಿದ್ದೇವೆ. ಕೇಳ್ತವ್ರ ಹತ್ರ ಎಲ್ಲ ಕಟ್ಟಿ ಅಂತ ಹೇಳಿದೆ, ಅವರೇ ಹೇಳಿದರು ನಮಗೆ. ಆ ಥರ ಕಟ್ಟಿದ್ದೇವೆ ನಾವು. ಅನೇಕ ರಾಜಕಾರಣಿಗಳು, ಸಿನಿಮಾ ನಟರು, ದೊಡ್ಡವರೆಲ್ಲ ಸೆಲೆಬ್ರಿಟಿಗಳು ಬಂದಾಗ ನೀವು ನೋಡ್ತೀರಿ. ಇವತ್ತು ಜಿಯನ್ನು ಕೂಡ ನೋಡಿದ್ರಿ ಹತ್ತಿರದಿಂದ. ಆ ಒಂದು ಸಂವಹನ ಹೇಗೆ ಅವರ ಜೊತೆ? ಖಂಡಿತ. ಅಂದರೆ ಭಾಳ ಖುಷಿ ಆಯ್ತು. ಯಾಕಂದರೆ ಆ ಒಂದು ಸಿಂಪ್ಲಿಸಿಟಿ ಅಂತ ಹೇಳಿ, ಸರಳತೆ ಉಂಟಲ್ಲ, ಭಾಳ ಒಂದು ಇದು. ನಾವು ಏನು ಹೇಳಿದ್ರು ಸಾಮಾನ್ಯ ಈಗ ಗಾಂಭೀರ್ಯ ಇಲ್ಲ ಇವ್ರ ಹತ್ರ. ಭಾಳ ಸರಳತೆ. ನಾನು ಹೇಳಿದೆವ್ರಿಗೆ ನೋಡಿ, MGR ಅವರು ಇಲ್ಲಿ ಬಂದಾಗ ಅವರು ಇಲ್ಲಿಗೆ ವ್ಯಾಲ್ಯೂಗೆ, ಮಣಿಪಾಲ್ ವ್ಯಾಲ್ಯೂ ಶೂಟಿಂಗಿಗೆ ಬಂದಿದ್ದವರು. ಆನಂತರ ವಾಪಸ್ ಹೋಗುವಾಗ ಅಲ್ಲಿ ಚುನಾವಣೆ ಘೋಷಣೆ ಆಯಿತು. ಆನಂತರ ದೇವರ ದರ್ಶನ ಮಾಡಿದ್ರು, ಗೋಪುರ ನೋಡಿದರು. ಗೋಪುರದಲ್ಲಿ 2 ಎಲೆ ಚಿಹ್ನೆ ಉಂಟಲ್ಲಿ. ಅದನ್ನೇ ಅವರ AIDMK ಪಕ್ಷ ಸ್ಥಾಪನೆ ಮಾಡಿ ಅದನ್ನೇ ಅವರು ಸಂಕೇತವಾಗಿಟ್ಟುಕೊಂಡೇ ಅವರು ಎಲೆಕ್ಷನ್ಗೆ ಹೋಗಿ ಜಯ ಆದರು. ಅವರು ಆನಂತರ ಮುಖ್ಯಮಂತ್ರಿ ಆಗಿ ಕೊಲ್ಲೂರಿಗೆ ಬಂದಿದ್ದರು. ಮತ್ತು ನಮಗೆಲ್ಲ ಗಮನ ಸೆಳೆದದ್ದು, ಜನಸಾಮಾನ್ಯರಿಗೂ ಗಮನ ಸೆಳೆದ ಅವರೇ ಡ್ರೈವ್ ಮಾಡ್ಕೊಂಡು ಹೋದರು ಅಂತ ನೀವೇನು ಹೇಳ್ತೀರಿ ಅದರ? ನಿಜವಾಗಿ. ಯಾಕಂತ ಹೇಳಿದರೆ ಇದೆಲ್ಲ ನೋಡಿ, ಒಂದು ಮಧ್ಯಾಹ್ನ 2 ಗಂಟೆಯಿಂದ ಜನ ಕಾಯ್ತಾ ಇದ್ದಾರೆ. ಅಂದರೆ ಅಷ್ಟು ಫ್ಯಾನ್ಸ್ ಇದ್ದಾರೆ ಅವರು. ಬರೀ ಮುಖ್ಯಮಂತ್ರಿ ಅಲ್ಲ ಇಲ್ಲಿರುವಂಥದ್ದು. ಅದು ದ್ರಾವಿಡ ಮುನ್ನೇತ್ರ ಕಳಗಂ ಅಂತ ಹೇಳಿದರೆ ಅದನ್ನು ಯಾರಿಗೂ ಬೇಯಿಸ್ಲಿಕ್ಕೆ, ಆ ಕೋಟೆಯನ್ನು ಬೇಯಿಸ್ಲಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಒಬ್ಬ ಆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಪಾಪ್ಯುಲೇಟ್ ಇರೋ ವ್ಯಕ್ತಿ ಅದನ್ನು ಬೇಯಿಸಿ ಬರಬೇಕಾದ್ರೆ ಆ ಜನಪ್ರತಿ ಎಷ್ಟಿರಬೇಕಂತ ಯೋಚನೆ ಮಾಡಿ. ಅಂಥ ವ್ಯಕ್ತಿ ಇವರು ಆ ಜನರಿಗೋಸ್ಕರವಾಗಿ ಅವರು ಡ್ರೈವ್ ಮಾಡ್ಕೊಂಡು ಹೋಗಿದ್ದೇವರು. ಜನರಿಗೆ ಖುಷಿಯಾಗಿ 2 ಗಂಟೆಯಿಂದ ಕಾಯ್ತಾ ಇದ್ರು ಪಾಪ ಅವರು ವಿಜಯ ನೋಡಬೇಕಂತ. ಅದಕ್ಕೋಸ್ಕರ ಜನರಿಗೋಸ್ಕರವಾಗಿ ಭಾಳ ಖುಷಿ ಆಯಿತು. ಒಂದು ಒಳ್ಳೆ ಜನರಿಗೆ ಒಂದು ಮನೋರಂಜನೆ ಕೊಟ್ಟರು ಅವರು. ಖುಷಿ ಆಯ್ತು ಜನರಿಗೆ. ಏನೆಲ್ಲ ಧಾರ್ಮಿಕ ವಿಧಿವಿಧಾನಗಳಿತ್ತು ಬಂದು ಹೋಗುವ ತನಕ ನಿಮ್ಮ ಪ್ರಕಾರ? ಸಾಧಾರಣ ಒಂದು ಯಾವುದೇ ಒಂದು ನಮ್ಮ ರಾಜ್ಯದ ಇರಲಿ, ಹೊರ ರಾಜ್ಯದ ಮುಖ್ಯಮಂತ್ರಿ ಬಂದಾಗ ನಾವು ಏನು ಮಾಡ್ತೇವೆ, ಪೂರ್ಣಕುಂಭ ಸ್ವಾಗತ ಪೂರ್ವಕವಾಗಿ ಅಲ್ಲಿ ಒಳಗಡೆ ಸಂಕಲ್ಪ ಮಾಡಿ ಅಲ್ಲಿ ಒಂದು ಮಂಗಳಾರತಿ ಮಾಡಿ ಅವರಿಗೆ ಪ್ರಸಾದ ಕೂಡ ವಿತರಣೆ ಮಾಡ್ತಕ್ಕಂಥ ಒಂದು ಪದ್ಧತಿ, ಅದನ್ನು ಇವರಿಗೂ ಮಾಡಿದ್ದೇವೆ ನಾವು. ಧ್ವಜದಲ್ಲಿ ತೋರಿಸಿ ಹೌದು, ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ಆನಂತರ ಅಲ್ಲಿ ಒಳಗಡೆ ಕರ್ಕೊಂಡು ಹೋಗಿ. ಏನಾದರೂ ಹೇಳಿದ್ರಾ ಇನ್ನೊಮ್ಮೆ ಬರುವ ಬಗ್ಗೆ, ಅಥವಾ ಏನಾದರೂ ಮನಸ್ಸಿನಲ್ಲಿ ಏನಾದರೂ ಸಂಕಲ್ಪ ಮಾಡಿದ ಹಾಗೆ ಏನಾದರೂ ಖಂಡಿತ ತಮಗೆ? ನಾವು ಕೇಳ್ತು, ಇಲ್ಲ ವಿಶೇಷ ಸಂಕಲ್ಪ ಏನಿಲ್ಲ. ಎಲ್ಲ ನಮ್ಮ ತಮಿಳುನಾಡಿನವರಿಗೂ ಒಳ್ಳೆಯದಾಗಲಿ, ಎಲ್ಲ ಜನರಿಗೂ ಒಳ್ಳೆಯದಾಗಲಿ, ನಮ್ಮ ಒಳ್ಳೆ ಆಡಳಿತ ನಡೆಯುವ ಶಕ್ತಿ ತಾಯಿ ಕೊಡಲಿ, ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅವರು ಹೇಳಿದರು. ಅಂದು MGR ಕೊಟ್ಟಂಥ ಒಂದು ಖಡ್ಗ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಅನಂತರ ತಮಿಳುನಾಡಿನಿಂದ ಸಾಕಷ್ಟು ಅಂದರೆ ಕೋಟ್ಯಾಂತರ ಭಕ್ತರು ಬರುವಾಗಾಯಿತು. ಈಗ ಜನಪ್ರಿಯ ನಟ ಕಮ್ ರಾಜಕಾರಣಿ ವಿಜಯ್ ಒಂದು ಖಡ್ಗವನ್ನು ಕೊಟ್ಟಿದ್ದಾರೆ. ಇದು ಮತ್ತಷ್ಟು ಜನರಿಗೆ ಪ್ರೇರಣೆ ಕೊಡ್ಬೋದು ಕ್ಷೇತ್ರಕ್ಕೆ ಬರಲಿಕ್ಕೆ. ಆ ಕೊಟ್ಟಂತಹ ಖಡ್ಗ ವಿಜಯ ಮತ್ತು ಶತ್ರು ಸಂಹಾರದ ಸಂಕೇತ ಅನ್ನುವಂಥ ಅಭಿಪ್ರಾಯವೂ ಇದೆ. ಸೊ ಮುಂದಿನ ದಿನಗಳಲ್ಲಿ ಬರುವ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಆದರೂ ಕೂಡ ಅವರಿಲ್ಲಿ ನಡವಳಿಕೆ, ಇಲ್ಲಿ ಬಂದು ಹೋದ ರೀತಿ ನೋಡಿದರೆ ಒಬ್ಬ ಭಕ್ತನಾಗಿ ಮುಂದೆಯೂ ಕೂಡ ಸತತವಾಗಿ ಅವರು ಕ್ಷೇತ್ರಕ್ಕೆ ಭೇಟಿ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಉಡುಪಿಯಿಂದ ಕ್ಯಾಮ್ರಾಮನ್ ನರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.